ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅದನ್ನ ಅವರಿಬ್ಬರೇ ಬಗೆಹರಿಸಿಕೊಳ್ತಾರೆ. ವಾಗ್ದಾನವನ್ನ ನೆನಪಿಸಿದ್ದಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಚಿವ ಮುನಿಯಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ತರ? ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅವರಿಬ್ರೇ ಅದನ್ನ ಬಗೆಹರಿಸಿಕೊಳ್ತಾರೆ. ಡಿಕೆ ಶಿವಕುಮಾರ್ ಅವರು ವಾಗ್ದಾನದ ಬಗ್ಗೆ ನೆನಪಿಸಿದ್ರು. ಮೊನ್ನೆ ಡಿಕೆ ಸುರೇಶ್ ಅವರು ಕೂಡ ಮಾತಾಡಿದ್ರು, ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕು ಅಂತೇಳಿ. ಇದೇ ವಿಚಾರವಾಗಿ ಮಾತಾಡಿದ್ದಾರೆ ಸಚಿವ ಮುನಿಯಪ್ಪ ಅವರು. ಅಧಿಕಾರ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಇದೆಯಲ್ಲ, ಅದೇ ಅಂತಿಮ. ಇಂತಹ ವಿಚಾರಗಳೆಲ್ಲ ನಮ್ಮ ಮಟ್ಟದಲ್ಲಿ ಇತ್ಯರ್ಥ ಆಗೋದಿಲ್ಲ. ಏನೇ ಇದ್ರು ಅವರೇ ಬಗೆಹರಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟ್ ಅನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನ ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನ ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅವ್ರೇನ್ ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸಿಕೊಂಡು ಬಿಟ್ಟಿದ್ದು. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ. ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅದನ್ನ ಅವರಿಬ್ಬರೇ ಬಗೆಹರಿಸಿಕೊಳ್ತಾರೆ. ವಾಗ್ದಾನವನ್ನ ನೆನಪಿಸಿದ್ದಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಚಿವ ಮುನಿಯಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ತರ? ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅವರಿಬ್ರೇ ಅದನ್ನ ಬಗೆಹರಿಸಿಕೊಳ್ತಾರೆ. ಡಿಕೆ ಶಿವಕುಮಾರ್ ಅವರು ವಾಗ್ದಾನದ ಬಗ್ಗೆ ನೆನಪಿಸಿದ್ರು. ಮೊನ್ನೆ ಡಿಕೆ ಸುರೇಶ್ ಅವರು ಕೂಡ ಮಾತಾಡಿದ್ರು, ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕು ಅಂತೇಳಿ. ಇದೇ ವಿಚಾರವಾಗಿ ಮಾತಾಡಿದ್ದಾರೆ ಸಚಿವ ಮುನಿಯಪ್ಪ ಅವರು. ಅಧಿಕಾರ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಇದೆಯಲ್ಲ, ಅದೇ ಅಂತಿಮ. ಇಂತಹ ವಿಚಾರಗಳೆಲ್ಲ ನಮ್ಮ ಮಟ್ಟದಲ್ಲಿ ಇತ್ಯರ್ಥ ಆಗೋದಿಲ್ಲ. ಏನೇ ಇದ್ರು ಅವರೇ ಬಗೆಹರಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟ್ ಅನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನ ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನ ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅವ್ರೇನ್ ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸಿಕೊಂಡು ಬಿಟ್ಟಿದ್ದು. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ. ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅದನ್ನ ಅವರಿಬ್ಬರೇ ಬಗೆಹರಿಸಿಕೊಳ್ತಾರೆ. ವಾಗ್ದಾನವನ್ನ ನೆನಪಿಸಿದ್ದಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಚಿವ ಮುನಿಯಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ತರ? ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅವರಿಬ್ರೇ ಅದನ್ನ ಬಗೆಹರಿಸಿಕೊಳ್ತಾರೆ. ಡಿಕೆ ಶಿವಕುಮಾರ್ ಅವರು ವಾಗ್ದಾನದ ಬಗ್ಗೆ ನೆನಪಿಸಿದ್ರು. ಮೊನ್ನೆ ಡಿಕೆ ಸುರೇಶ್ ಅವರು ಕೂಡ ಮಾತಾಡಿದ್ರು, ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕು ಅಂತೇಳಿ. ಇದೇ ವಿಚಾರವಾಗಿ ಮಾತಾಡಿದ್ದಾರೆ ಸಚಿವ ಮುನಿಯಪ್ಪ ಅವರು. ಅಧಿಕಾರ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಇದೆಯಲ್ಲ, ಅದೇ ಅಂತಿಮ. ಇಂತಹ ವಿಚಾರಗಳೆಲ್ಲ ನಮ್ಮ ಮಟ್ಟದಲ್ಲಿ ಇತ್ಯರ್ಥ ಆಗೋದಿಲ್ಲ. ಏನೇ ಇದ್ರು ಅವರೇ ಬಗೆಹರಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟ್ ಅನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನ ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನ ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅವ್ರೇನ್ ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸಿಕೊಂಡು ಬಿಟ್ಟಿದ್ದು. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ. ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅದನ್ನ ಅವರಿಬ್ಬರೇ ಬಗೆಹರಿಸಿಕೊಳ್ತಾರೆ. ವಾಗ್ದಾನವನ್ನ ನೆನಪಿಸಿದ್ದಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಚಿವ ಮುನಿಯಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ತರ? ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅವರಿಬ್ರೇ ಅದನ್ನ ಬಗೆಹರಿಸಿಕೊಳ್ತಾರೆ. ಡಿಕೆ ಶಿವಕುಮಾರ್ ಅವರು ವಾಗ್ದಾನದ ಬಗ್ಗೆ ನೆನಪಿಸಿದ್ರು. ಮೊನ್ನೆ ಡಿಕೆ ಸುರೇಶ್ ಅವರು ಕೂಡ ಮಾತಾಡಿದ್ರು, ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕು ಅಂತೇಳಿ. ಇದೇ ವಿಚಾರವಾಗಿ ಮಾತಾಡಿದ್ದಾರೆ ಸಚಿವ ಮುನಿಯಪ್ಪ ಅವರು. ಅಧಿಕಾರ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಇದೆಯಲ್ಲ, ಅದೇ ಅಂತಿಮ. ಇಂತಹ ವಿಚಾರಗಳೆಲ್ಲ ನಮ್ಮ ಮಟ್ಟದಲ್ಲಿ ಇತ್ಯರ್ಥ ಆಗೋದಿಲ್ಲ. ಏನೇ ಇದ್ರು ಅವರೇ ಬಗೆಹರಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟ್ ಅನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನ ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನ ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅವ್ರೇನ್ ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸಿಕೊಂಡು ಬಿಟ್ಟಿದ್ದು.
ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ. ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅದನ್ನ ಅವರಿಬ್ಬರೇ ಬಗೆಹರಿಸಿಕೊಳ್ತಾರೆ. ವಾಗ್ದಾನವನ್ನ ನೆನಪಿಸಿದ್ದಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಚಿವ ಮುನಿಯಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ತರ? ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅವರಿಬ್ರೇ ಅದನ್ನ ಬಗೆಹರಿಸಿಕೊಳ್ತಾರೆ. ಡಿಕೆ ಶಿವಕುಮಾರ್ ಅವರು ವಾಗ್ದಾನದ ಬಗ್ಗೆ ನೆನಪಿಸಿದ್ರು. ಮೊನ್ನೆ ಡಿಕೆ ಸುರೇಶ್ ಅವರು ಕೂಡ ಮಾತಾಡಿದ್ರು, ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕು ಅಂತೇಳಿ. ಇದೇ ವಿಚಾರವಾಗಿ ಮಾತಾಡಿದ್ದಾರೆ ಸಚಿವ ಮುನಿಯಪ್ಪ ಅವರು. ಅಧಿಕಾರ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಇದೆಯಲ್ಲ, ಅದೇ ಅಂತಿಮ. ಇಂತಹ ವಿಚಾರಗಳೆಲ್ಲ ನಮ್ಮ ಮಟ್ಟದಲ್ಲಿ ಇತ್ಯರ್ಥ ಆಗೋದಿಲ್ಲ, ಏನೇ ಇದ್ರು ಅವರೇ ಬಗೆಹರಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟ್ ಅನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನ ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನ ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅವ್ರೇನ್ ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸ್ಕೊಂಡು ಬಿಟ್ಟಿದ್ದು. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ. ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅದನ್ನ ಅವರಿಬ್ಬರೇ ಬಗೆಹರಿಸಿಕೊಳ್ತಾರೆ. ವಾಗ್ದಾನವನ್ನ ನೆನಪಿಸಿದ್ದಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಚಿವ ಮುನಿಯಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ತರ? ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅವರಿಬ್ರೇ ಅದನ್ನ ಬಗೆಹರಿಸಿಕೊಳ್ತಾರೆ. ಡಿಕೆ ಶಿವಕುಮಾರ್ ಅವರು ವಾಗ್ದಾನದ ಬಗ್ಗೆ ನೆನಪಿಸಿದ್ರು. ಮೊನ್ನೆ ಡಿಕೆ ಸುರೇಶ್ ಅವರು ಕೂಡ ಮಾತಾಡಿದ್ರು, ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕು ಅಂತೇಳಿ. ಇದೇ ವಿಚಾರವಾಗಿ ಮಾತಾಡಿದ್ದಾರೆ ಸಚಿವ ಮುನಿಯಪ್ಪ ಅವರು. ಅಧಿಕಾರ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಇದೆಯಲ್ಲ, ಅದೇ ಅಂತಿಮ. ಇಂತಹ ವಿಚಾರಗಳೆಲ್ಲ ನಮ್ಮ ಮಟ್ಟದಲ್ಲಿ ಇತ್ಯರ್ಥ ಆಗೋದಿಲ್ಲ, ಏನೇ ಇದ್ರು ಅವರೇ ಬಗೆಹರಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟ್ ಅನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನ ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನ ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅವ್ರೇನ್ ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸ್ಕೊಂಡು ಬಿಟ್ಟಿದ್ದು. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ. ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅದನ್ನ ಅವರಿಬ್ಬರೇ ಬಗೆಹರಿಸಿಕೊಳ್ತಾರೆ. ವಾಗ್ದಾನವನ್ನ ನೆನಪಿಸಿದ್ದಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಚಿವ ಮುನಿಯಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ತರ? ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ, ಅವರಿಬ್ರೇ ಅದನ್ನ ಬಗೆಹರಿಸಿಕೊಳ್ತಾರೆ. ಡಿಕೆ ಶಿವಕುಮಾರ್ ಅವರು ವಾಗ್ದಾನದ ಬಗ್ಗೆ ನೆನಪಿಸಿದ್ರು. ಮೊನ್ನೆ ಡಿಕೆ ಸುರೇಶ್ ಅವರು ಕೂಡ ಮಾತಾಡಿದ್ರು, ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕು ಅಂತೇಳಿ. ಇದೇ ವಿಚಾರವಾಗಿ ಮಾತಾಡಿದ್ದಾರೆ ಸಚಿವ ಮುನಿಯಪ್ಪ ಅವರು. ಅಧಿಕಾರ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಇದೆಯಲ್ಲ, ಅದೇ ಅಂತಿಮ. ಇಂತಹ ವಿಚಾರಗಳೆಲ್ಲ ನಮ್ಮ ಮಟ್ಟದಲ್ಲಿ ಇತ್ಯರ್ಥ ಆಗೋದಿಲ್ಲ, ಏನೇ ಇದ್ರು ಅವರೇ ಬಗೆಹರಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟ್ ಅನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನ ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನ ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅವ್ರೇನ್ ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸ್ಕೊಂಡು ಬಿಟ್ಟಿದ್ದು. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ.